ಕುಣಿಗಲ್ ತಾಲೂಕು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಸರಳವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಜನ್ಮ ದಿನೋತ್ಸವ ಕಾರ್ಯಕ್ರಮವನ್ನು ಅವರ ಭಾವಚಿತ್ರಕ್ಕೆ ಹೂ ಅರ್ಪಿಸಿ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದರು. ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷರಾದ ರಂಗಸ್ವಾಮಿ ಮಾತನಾಡುತ್ತಾ ಡಾಕ್ಟರ್ ರಾಜ್ಕುಮಾರ್ ಅವರು ಭೌತಿಕವಾಗಿ ನಮ್ಮನ್ನ ಅಗಲಿದ್ದಾರೆ ಹೊರತು ಅವರು ನೀಡಿದಂತಹ ಸಾಮಾಜಿಕ ಕಳಕಳಿಯ ಚಿತ್ರಗಳ ಮೂಲಕ ಕರ್ನಾಟಕದ 6 ಕೋಟಿ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಯೂರಿದ್ದಾರೆ. ಬ್ಯೂರೋ ರಿಪೋರ್ಟ್ HM ಅಶೋಕ್, NKS TV4 ಕುಣಿಗಲ್. ಪಟ್ಟಣದ ಎಲ್ಲ ಜನತೆಗೆ, ತಾಲೂಕಿನ ಎಲ್ಲ ಮಹಾಜನತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಎಲ್ಲರೂ ಶುಭಾಶಯಗಳು. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಪ್ರತಿ ಕನ್ನಡಿಗರಿಗೂ ಭಾರತ ದೇಶದಲ್ಲೂ ವಿಶ್ವವಿಖ್ಯಾತ ಚಿತ್ರನಟ ಡಾಕ್ಟರ್ ರಾಜ್ಕುಮಾರ್ ಅವರು, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್. ನೀವೆಲ್ಲ ನೋಡಿದ್ದೀರಿ, ಎಲ್ಲ ಅಳಬರಿದ್ದೀರಾ. ಡಾಕ್ಟರ್ ರಾಜ್ಕುಮಾರ್ ಪ್ರತಿ ಒಂದು ಸಿನಿಮಾದಲ್ಲಿ ಒಂದು ಸಾಂಸಾರಿಕದ ಒಂದು ಸಂದೇಶ ಇರ್ತಿತ್ತು. ಆ ಸಿನಿಮಾ ನೋಡಿ ಅವನು ಎಷ್ಟೋ ಬದಲಾವಣೆ ಆಗಿರುವ ಘಟನೆಗಳು ನಾವು ನೋಡಿದ್ದೀವಿ. ನಾವು ಈಗ ನೋಡ್ತಾ ಇದ್ದೀವಿ, ಶಿಕ್ಷಣ ಜೊತೆ ಸಂಸ್ಕಾರ ಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಆದರೆ ಶಿಕ್ಷಣ ಇಲ್ಲದೆ ಇಡೀ ದೇಶಕ್ಕೆ ಸಂಸ್ಕಾರ ಹೇಳ್ಕೊಟ್ಟ ಏಕೈಕ ನಟ ಸಾರ್ವಭೌಮ ನಾವೆಲ್ಲ ರಾಜ್ಕುಮಾರ್ ಅಭಿಮಾನಿಗಳು. ಎಲ್ಲ ರಾಜ್ಕುಮಾರ್ ಅಭಿಮಾನಿಗಳಿಗೆ ಅವರ ಊಟದ ಶುಭಾಶಯ ಕೊಡ್ತೀನಿ. ಅವರ ಆಶೀರ್ವಾದ ಎಲ್ಲ ನಮ್ಮ ಕನ್ನಡ ಜನತೆಗೆ, ಕನ್ನಡ ಕಲಾಭಿಮಾನಿಗಳಿಗೆ ಇರಲಿ ಅಂತ ಹೇಳಿ ನಾನು ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಕನ್ನಡ ಒಕ್ಕೂಟದ ವತಿಯಿಂದ ಎಲ್ಲ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಕುಣಿಗಲ್ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ವತಿಯಿಂದ ಸರಳವಾಗಿ 97ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಆಚರಣೆಗೆ ನಾವು ರಾಜ್ಕುಮಾರ್ ಜೊತೆಯಲ್ಲಿ ರಾಜ್ಕುಮಾರ್ ಅಭಿಮಾನಿ ಸಂಘ ಮತ್ತು ರಾಜ್ಕುಮಾರ ನಿಕಟವರ್ತಿಗಳು ಕುಣಿಗಲ್ನಲ್ಲಿ ರಾಜ್ಕುಮಾರ್ಗೆ ಒಂದು ತವರೂರಾಗಿತ್ತು ಕುಣಿಗಲ್ ಪಟ್ಟಣ. ಹಾಗಾಗಿ ರಾಜ್ಕುಮಾರ್ ಅವರು ಎಲ್ಲೋ ಒಂದು ಜೊತೆ ನಮ್ಮ ಜೊತೆಲಿ ಇನ್ನೂ ಇದ್ದಾರೆ. ಅವರು ನಮ್ಮಲ್ಲಿ ದೈವಾಧೀನರಾಗಿದ್ದಾರೆ ಅಂತ ನಾವು ಯಾವತ್ತೂ ಅವ್ರನ್ನ ತಿಳ್ಕೊಂಡೇ ಇಲ್ಲ. ಅವರು ನಮ್ಮನ್ನು ಹೃದಯದಲ್ಲಿ, ಕನ್ನಡ ನಾಡಿನ ಸಾಮ್ರಾಟ ಹೃದಯದಲ್ಲಿ, ಕನ್ನಡಿಗರ 6 ಕೋಟಿ ಜನದ ಹೃದಯದಲ್ಲಿ ರಾಜ್ಕುಮಾರ್ ಅವರೇ ಈ ದಿವಸ ಅನ್ನೋ ದೃಷ್ಟಿ ಒಳಗೆ ಕನ್ನಡ ನಾಡು ಬೆಳ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ನಾವು ಕನ್ನಡ ರಾಜ್ಕುಮಾರ್ ಅವರು ಕನ್ನಡಕ್ಕೆ ಏನು ಕೊಟ್ಟವ್ರೆ ಅಂತ ಸುಮಾರು ಜನ ಪ್ರಶ್ನೆ ಮಾಡಿದಾಗ ಅವ್ರು ಕೊಟ್ಟಿರೋದಕ್ಕ ಆದರ್ಶ, ಅವ್ರ ತತ್ವ ಸಿದ್ಧಾಂತನನ್ನು ಪಾಲನೆ ಮಾಡ್ಕೊಂಡು ಹೋದರೆ ಕರ್ನಾಟಕ ರಾಜ್ಯಕ್ಕೆ ಯಾವುದೇ ಅನ್ಯ ಭಾಷೆಗಳಿಂದ ಕುತ್ತು ಬರ್ದಂಗೆ ನೋಡ್ಕೋಬೋದು ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಜ್ಕುಮಾರ್ ಅವರ ಹೆಸರಲ್ಲಿ ನಾವು ರಾಜ್ಕುಮಾರ್ ನಗರ ಸ್ಥಾಪನೆ ಮಾಡಿದೋ, ರಾಜ್ಕುಮಾರ್ ಹೆಸರಲ್ಲಿ ಅನೇಕ ಹೋರಾಟಗಳು, ಅನೇಕ ಚಳುವಳಿಗಳು, ಈ ನಾಡಿನ ಭವಿಷ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ದಿವಸಗಳನ್ನ ನಾವು ನೆನಪಾಕೊಂಡಿದ್ದೀವಿ. ಕುಣಿಗಲ್ನ ತಾಲೂಕಿನಲ್ಲಿ ಇರ್ತಕ್ಕಂಥ ಹಿಂದೆಂದು ರಾಜ್ಕುಮಾರ್ ಅಭಿಮಾನಿ ಸಂಘದವ್ರು ಕರೆ ಕೊಟ್ಟಂಥ ಸಂದರ್ಭದಲ್ಲಿ ನೂರಾರು ಜನ ವೆಹಿಕಲ್ನಲ್ಲಿ ಬಂದು ಬೆಂಗಳೂರಿನಲ್ಲಿ ಹೋಗಿ ಹೋರಾಟ ಮಾಡ್ಕೊಂಡು ಬರ್ತಿದ್ದಂಥದ್ದು. ರಾಜ್ಕುಮಾರ್ ಅವರು ಕುಣಿಗಲ್ ಪಟ್ಟಣಕ್ಕೆ ಬಂದು ನಮ್ಮನ್ನೆಲ್ಲ ಉದ್ದೇಶ ಮಾಡ್ಕೊಂಡು ಊರಿನಲ್ಲಿ ಪ್ರಶೇಷನ್ ಮಾಡ್ತಿರ್ತಕ್ಕಂಥದ್ದು. ಇವನ್ನೆಲ್ಲನೂ ನೋಡಿದ್ರೆ ಕುಣಿಗಲ್ ಪಟ್ಟಣದಲ್ಲಿ ಯಾವಾಗಲೂ ನಮ್ಮ ಕುಣಿಗಲ್ ತಾಲೂಕಿನ ಜನತೆಯಲ್ಲಿ ಎಮ್ಮರವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ನೆಲೆಸವ್ರೆ. ಅವರು ನಮ್ಮನ್ನು ಬಿಟ್ಟು ಹೋಗಿಲ್ಲ, ನಮ್ಮ ಜೊತೆ ಇದ್ದಾರೆ. ನಾವು ಧೈರ್ಯವಾಗಿ ಯಾವುದೇ ಒಂದು ಕನ್ನಡಕ್ಕೆ ಆಪತ್ತು ಬಂದಂಥ ಕಾಲದಲ್ಲಿ ಒಗ್ಗಟ್ಟಾಗಿ ಕನ್ನಡ ರಕ್ಷಣೆ ಮಾಡೋಕ್ಕೆ ರಾಜ್ಕುಮಾರ್ ಹಾಕ್ಕೊಟ್ಟಂಥ ಬುನಾದಿಲಿ ಮುಂದೇನೂ ಹೋಗಬೇಕು, ಇವತ್ತು ಹೋಗ್ತೀವಿ ಅಂತ ಹೇಳಿ ಇವತ್ತು 97ನೇ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಮಾದೇವ ನಾಯಕ್ ಅವರಿಗೆ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗನಗೌಡರಿಗೆ